2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 400 ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂತಹ ಮಾತನ್ನ ಪದೇ ಪದೇ ಬಿಜೆಪಿಯ ನಾಯಕರು, ಅದು ಪ್ರಧಾನಿ ಮೋದಿ ಅವರು ಇರಬಹುದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇರಬಹುದು, ಬಿಜೆಪಿಯ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರು ಇರಬಹುದು, ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ವಿಜಯೇಂದ್ರ ಅವರು ಇರಬಹುದು. ಇಷ್ಟೂ ಜನ ಹೇಳ್ತಾನೆ ಬರ್ತಿದ್ದಾರೆ. ಕರ್ನಾಟಕದ್ದೇ ಲೆಕ್ಕ ತಗೊಳ್ಳಿ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಚುನಾವಣೆಯಲ್ಲಿ ಬಿಜೆಪಿ 25 ಸ್ಥಾನಗಳನ್ನು ಗೆದ್ದಿತ್ತು. ಆ ಸ್ಥಾನಗಳಲ್ಲಿ ಅರ್ಧ ಸ್ಥಾನಗಳನ್ನ ಬಿಜೆಪಿ ಗೆದ್ರೂ ಕೂಡ ದೇಶದಲ್ಲಿ ಪ್ರಧಾನಿ ಸ್ಥಾನದಲ್ಲಿ ಮತ್ತೊಮ್ಮೆ ಮೋದಿ ಅವರು ಕೂರ್ತಾರೆ. ವಾತಾವರಣ ಅಷ್ಟು ಸುಲಭವಾಗಿಲ್ಲ, ರಾಜ್ಯದಿಂದಲೇ ಶುರು ಮಾಡಬಹುದು. ಒಂದನೇ ವಿಚಾರ. ಎರಡನೇದು, ಬಹುಪಾಲು ಸಮೀಕ್ಷೆಗಳು ಇದುವರೆಗೂ ಕೊಟ್ಟರು ಎಲ್ಲ ಅಂಕಿಅಂಶಗಳನ್ನ ತಗೊಂಡು ನಿಮ್ಗೊಂದು ಲೆಕ್ಕ ಕೊಡ್ತಾ ಇದ್ದೀನಿ. ಅದು ಗೋಧಿ ಮೀಡಿಯಾಗಳು ಮಾಡಿದ ಭಜನೆಯ ಸಮೀಕ್ಷೆಗಳಲ್ಲ, ವಸ್ತುನಿಷ್ಠವಾಗಿ ವೃತ್ತಿಪರತೆಯಿಂದ ಮಾಡಿದಂತಹ ಸಮೀಕ್ಷಾ ಸಂಸ್ಥೆಗಳ ಅಂಕಿಅಂಶಗಳನ್ನ ಇಟ್ಕೊಂಡು ನಿಮಗೆ ಸ್ಪಷ್ಟವಾದ ಲೆಕ್ಕಾಚಾರವನ್ನ ಕೊಡ್ತಾ ಇದ್ದೀನಿ. 102 ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಕಳೆದುಕೊಳ್ಳುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಕಾರಣ ಏನು? ಅಂಕಿಅಂಶಗಳ ಸಮೇತ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ನೋಡಿ. ಇದಕ್ಕಿಂತಲೂ ಬಹುಮುಖ್ಯ ಸಂಗತಿ, 23ಕ್ಕೂ ಅಧಿಕ ಮಿತ್ರ ಪಕ್ಷಗಳು ಬಿಜೆಪಿ ಜೊತೆಲೇನಿವೆ. ಈ ಎಲ್ಲಾ ಪಕ್ಷಗಳು ಒಟ್ಟುಗೂಡಿ 20ಕ್ಕಿಂತ ಒಂದೇ ಒಂದು ಸ್ಥಾನವನ್ನು ಕೂಡ ಹೆಚ್ಚಿಗೆ ಗೆಲ್ಲುವಂತಹ ವಾತಾವರಣ ಇಲ್ಲ ಇಡೀ ದೇಶದಲ್ಲಿ. ಬಿಜೆಪಿ ನೆಚ್ಕೊಂಡಿರುವಂತಹ 10 ಎಂಗಳೇನು ಗೊತ್ತಾ? ಪ್ರಧಾನಿ ಮೋದಿ ಅನ್ನುವಂಥದ್ದು 1, ಮಂಗಳಸೂತ್ರ ಅನ್ನುವಂಥದ್ದು 2, ಮಂದಿರ ಅನ್ನುವಂಥದ್ದು 3, ಮುಸಲ್ಮಾನರು ಅನ್ನುವಂಥದ್ದು 4, ಮಠನ್ ಅನ್ನುವಂಥದ್ದು 5, ಮೊಘಲರು ಅನ್ನುವಂಥದ್ದು 6, ಮಸೀದಿ ಅನ್ನುವಂಥದ್ದು 7, ಮನ್ ಕಿ ಬಾತ್ ಅನ್ನುವಂಥದ್ದು 8, ಮೋದಿ ಪರಿವಾರ ಅನ್ನುವಂಥದ್ದು 9. ಇದರ ಜೊತೆಯಲ್ಲಿ ಮಣಿಪುರದ ವಿಚಾರವನ್ನು ಕೂಡ ಅವರು ಬೇರೆ ರೀತಿಯಲ್ಲಿ ನರೇಟಿವ್ ಸೆಟ್ ಮಾಡ್ತಿದ್ದಾರೆ. ವಿಪಕ್ಷಗಳು ನೆಚ್ಕೊಂಡಿರುವಂತಹ ವಿಚಾರ ಏನು? 10 ಅಂಶಗಳು. ಹಣದುಬ್ಬರ, ನೋಟ್ ಬ್ಯಾನ್ನ ಲಾಭ ನಷ್ಟಗಳೇನು, ಕಪ್ಪು ಹಣ, ರೂಪಾಯಿಯ ಕುಸಿತ, ನಿರುದ್ಯೋಗ, ರೈತರ ಮಹಾ ಹೋರಾಟ, ಅತಿಯಾದ ಅತ್ಯಾಚಾರ ಪ್ರಕರಣಗಳು, ಮಣಿಪುರದ ಮಹಾ ನರಮೇಧ, ರಾಹುಲ್ ಗಾಂಧಿಯ ಪಾದಯಾತ್ರೆ, ಕೋಮು ವಿಷ, ಕೋವಿಡ್ನ ಕೆಟ್ಟ ನಿರ್ವಹಣೆ. ಇಷ್ಟು ಅಂಶಗಳನ್ನ ಬಿಜೆಪಿಯ ವಿಪಕ್ಷಗಳು, ಇಂಡಿಯಾ ಮೈತ್ರಿಕೂಟ ಇಟ್ಕೊಂಡಿದೆ. ನೋಡಿ, 4 ಭಾಗಗಳನ್ನ ಭಾರತದ ಇಡೀ ಮ್ಯಾಪ್ ಅಲ್ಲಿರುವಂತಹ ಏನು ಅಷ್ಟು ರಾಜ್ಯಗಳಿವೆ, ಆ ರಾಜ್ಯಗಳನ್ನ 4 ವಿಭಾಗಗಳ ರೀತಿಯಲ್ಲಿ ನಿಮಗೆ ಎಕ್ಸಾಂಪಲ್ ಕೊಡ್ಲಿಕ್ಕೆ ತೋರಿಸ್ತಾ ಹೋಗ್ತೀನಿ. ದಕ್ಷಿಣ ಭಾರತದ 6 ರಾಜ್ಯಗಳು, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಕೇರಳ, ಗೋವಾ, ಇಷ್ಟು ರಾಜ್ಯಗಳ ಲೆಕ್ಕವನ್ನ ಇಟ್ಕೊಂಡ್ರೆ, ಇನ್ನುಳಿದ ಈ ಭಾಗದ ಕೇಂದ್ರಾಡಳಿತ ಪ್ರದೇಶಗಳ ಲೆಕ್ಕ ಇಟ್ಕೊಂಡ್ರೆ ಈ ಭಾಗದಲ್ಲಿ 134 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಬಿಜೆಪಿ ಗೆದ್ದಿದ್ದು 30 ಲೋಕಸಭಾ ಕ್ಷೇತ್ರಗಳನ್ನ. ಆದರೆ 2024ರಲ್ಲಿ ಎಷ್ಟು ಗೆಲ್ಲಬಹುದು? 15ಕ್ಕಿಂತ ಕಡಿಮೆ ಸ್ಥಾನಗಳನ್ನ ಗೆಲ್ಲತ್ತೆ. 30ರಲ್ಲಿ ಅರ್ಧಕ್ಕಿಂತ ಅರ್ಧ. ಸರಿಯಾದ ಲೆಕ್ಕಾಚಾರ ಹೇಳ್ಬೇಕಂದ್ರೆ 2024ರಲ್ಲಿ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಕೇರಳ, ಗೋವಾ ಇಷ್ಟೂ ಜಾಗಗಳಲ್ಲಿ ಸೇರಿಸಿ ಒಟ್ಟು 13 ಸ್ಥಾನಗಳನ್ನ ಗೆಲ್ಲಬಹುದು. ಕಾರಣ ಏನು? ಒಕ್ಕೂಟ ವ್ಯವಸ್ಥೆಯಲ್ಲಿ ತೆರಿಗೆ ಹಂಚಿಕೆ ವಿಚಾರ ಇರಬಹುದು, GST ಪಾಲಿನ ವಿಚಾರ ಇರಬಹುದು. ತಾರತಮ್ಯ ಬಿಜೆಪಿ ಮೋದಿ ಅವರು ಮಾಡಿದ್ದಾರೆ ಅನ್ನುವಂಥದ್ದು ದಕ್ಷಿಣದ ರಾಜ್ಯಗಳ ಆರೋಪ. ಈ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರು, ಸ್ಟಾಲಿನ್ ಅವರು, ಪಿಣರಾಯಿ ವಿಜಯನ್ ಅವರು ದೆಹಲಿಗೆ ಹೋಗಿ ಹೋರಾಟ ಮಾಡಿ ಪ್ರತಿಭಟಿಸಿ ಬಂದಿದ್ರು. ವಿಶೇಷ ಅಂದ್ರೆ ದಕ್ಷಿಣ ಭಾರತದ ಹೆಬ್ಬಾಗಿಲನ್ನ ದಾಟಿ ಬಂದಿದ್ದಂತಹ ಮೋದಿ ಅವರು 2019ರಲ್ಲಿ, 2023ರಲ್ಲೇ ದಕ್ಷಿಣ ಭಾರತಕ್ಕೆ ನೋ ಎಂಟ್ರಿ ಅನ್ನೋ ಸಂದೇಶವನ್ನ ಕರ್ನಾಟಕ ಕೊಟ್ಟಾಯ್ತು. 136 ಸ್ಥಾನಗಳನ್ನ ಕಾಂಗ್ರೆಸ್ ಗೆತ್ತು, ಬಿಜೆಪಿ ಗೆದ್ದಿದ್ದು ಕೇವಲ 66 ಸ್ಥಾನ. ಬಹುದೊಡ್ಡ ಹೋರಾಟ, ರ್ಯಾಲಿಗಳನ್ನ, ಹಲವು ವೇದಿಕೆಗಳನ್ನ ಹತ್ತಿ ಮೋದಿ ಅವರು ಸಾಕಷ್ಟು ಮಾತಾಡಿದ್ರು, ಆದ್ರೂ ಗೆದ್ದಿದ್ದು 66 ಸ್ಥಾನ. ಸಿದ್ದರಾಮಯ್ಯ ಮತ್ತು ಸ್ಟಾಲಿನ್ ಅನ್ನುವಂತಹ ದೈತ್ಯ ನಾಯಕರ ಕಟ್ಟಿದಂತಹ ಗೋಡೆಯನ್ನ ದಾಟಿ ಮೋದಿ ಅವರು ದಕ್ಷಿಣ ಭಾರತವನ್ನ ಗೆಲ್ಲಲಿಕ್ಕೆ ಸಾಧ್ಯವಾಗ್ತಿಲ್ಲ. ಬಿಜೆಪಿ ಉತ್ತರ ಭಾರತೀಯರ ಪಕ್ಷ ಅನ್ನುವಂತಹ ನಂಬಿಕೆ ಏನಿತ್ತು ದಕ್ಷಿಣದವರಲ್ಲಿ, ಆ ನಂಬಿಕೆ ಇದುವರೆಗೂ ಕೂಡ ಬದಲಾಗಿಲ್ಲ ಅನ್ನುವಂಥದ್ದು ಇದಕ್ಕೆ ಸಂಗತಿ. 134 ಲೋಕಸಭಾ ಕ್ಷೇತ್ರಗಳಲ್ಲಿ ಇವರು ಕೇವಲ 13 ಸ್ಥಾನ ಗೆಲ್ತಾರೆ ಅಂದ್ರೆ ಏನಾಗಬಹುದು? ಇನ್ನು ಮಧ್ಯ ಭಾರತ 7 ರಾಜ್ಯಗಳ ಲೆಕ್ಕ ಕೊಡ್ತೀನಿ. ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಶಾ.
ಇಷ್ಟು 7 ರಾಜ್ಯಗಳ ಲೆಕ್ಕ ನೋಡಿದ್ರೆ ಇಲ್ಲಿ 193 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. 2019ರಲ್ಲಿ ಬಿಜೆಪಿ 124 ಕ್ಷೇತ್ರಗಳನ್ನ ಗೆದ್ದಿತ್ತು. 2024ಕ್ಕೆ ಈ ಭಾಗದಲ್ಲಿ 86 ಲೋಕಸಭಾ ಕ್ಷೇತ್ರಗಳನ್ನಷ್ಟೇ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಕಾರಣ ಏನು? ಒಂದು ಕಡೆ ದೀದಿ ಮಮತಾ ಬ್ಯಾನರ್ಜಿ, ಮತ್ತೊಂದು ಕಡೆ ದಾದಾ ಶರದ್ ಪವಾರ್. ಈ ಇಬ್ಬರು ಅನುಭವಿ ನಾಯಕರ ಎದುರಲ್ಲಿ ಮೋದಿ ಅವರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ವಿಚಾರವಾಗಿ ಒಬ್ಬ ಸಮುದಾಯದ ನಾಯಕನನ್ನ ವಿನಾಕಾರಣ ತಗೊಂಡೋಗಿ ಜೈಲಲ್ಲಿ ಇಟ್ಟಿದ್ದಾರೆ. ಈ ಪ್ರಕರಣ ಜಾರ್ಖಂಡ್ ನಲ್ಲಿ ಅವರು ಗೆದ್ದಂತಹ ನಂಬರ್ ಅತಿ ಕಡಿಮೆ ನಂಬರ್ಗೆ ಬಂದು ಇಳಿಯುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಮರಾಠರ ಸ್ವಾಭಿಮಾನದ ಸಂಕೇತ ಬಾಳಾ ಠಾಕ್ರೆ ಅವರ ಕುಟುಂಬವನ್ನ ಎಲ್ಲಿಗೆ ಎಳ್ಕೊಂಡ್ಬಂದು ಬಿಟ್ಟಿದ್ದಾರೆ ಇವತ್ತು ಬಿಜೆಪಿ. ಬಾಳಾ ಠಾಕ್ರೆನೇ ನಕಲಿ, ಉದ್ಧವ್ ಠಾಕ್ರೆನೇ ನಕಲಿ, ಏಕನಾಥ್ ಶಿಂದೆ ಮಾತ್ರ ಅಸಲಿ ಶಿವಸೇನಾನಿ ಅನ್ನುವಂತಹ ಮಾತನ್ನ ಇದೇ ಬೆಳಗಾವಿಯಲ್ಲಿ ನಿಂತು ಮೋದಿ ಅವರು ಹೇಳಿದ್ರು. ಇದು ಮರಾಠರ ಸ್ವಾಭಿಮಾನವನ್ನ ಕೆರಳಿಸಿದೆ. ಆ ಕಾರಣಕ್ಕೋಸ್ಕರನೇ ಮಧ್ಯ ಭಾರತದಲ್ಲಿ 124 ಸ್ಥಾನ ಗೆದ್ದಿದ್ದಂತಹ ಬಿಜೆಪಿ 86 ಸ್ಥಾನಕ್ಕೆ ಬಂದು ಇಳಿಯುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಇನ್ನು ಉತ್ತರ ಭಾರತ 9 ರಾಜ್ಯಗಳ ಲೆಕ್ಕ ಕೊಡ್ತೀನಿ. ಜಮ್ಮು ಕಾಶ್ಮೀರ, ಹರಿಯಾಣ, ಪಂಜಾಬ್, ಹಿಮಾಚಲ್ ಪ್ರದೇಶ, ಉತ್ತರಾಖಂಡ್, ದೆಹಲಿ, ರಾಜಸ್ಥಾನ, ಬಿಹಾರ, ಉತ್ತರ ಪ್ರದೇಶ. ಇಷ್ಟೂ ರಾಜ್ಯಗಳಲ್ಲಿ 191 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಈ 191 ಲೋಕಸಭಾ ಕ್ಷೇತ್ರಗಳ ಪೈಕಿ 2019ರಲ್ಲಿ ಬಿಜೆಪಿ ಗೆದ್ದಿದ್ದು 135 ಸ್ಥಾನಗಳನ್ನ. 2024ಕ್ಕೆ ಇಲ್ಲಿ ಕೇವಲ 82 ಸ್ಥಾನಗಳನ್ನಷ್ಟೇ ಬಿಜೆಪಿ ಗೆಲ್ಲೋದಕ್ಕೆ ಶಕ್ತವಾಗುತ್ತೆ ಅನ್ನೋದು ಬಹುಪಾಲು ಸಮೀಕ್ಷೆಗಳ ಲೆಕ್ಕಾಚಾರ. ಕಾರಣ ಏನು? ಜಮ್ಮು ಕಾಶ್ಮೀರದ ಜನ 6 ಲೋಕಸಭಾ ಕ್ಷೇತ್ರ ಇರೋದು. ಕೋತಾ ಕುದಿತಾ ಇದ್ರು ಎಲೆಕ್ಷನ್ ಬರ್ಲಿ ಅಂತ. ಅವ್ರಿಗೆ ಎಲೆಕ್ಷನ್ ಇಲ್ದಂಗ್ ಮಾಡಿತ್ತು ಬಿಜೆಪಿ ಸರ್ಕಾರ, ಮೋದಿ ಅವರ ಸರ್ಕಾರ. ಓಕೆ, ಅದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ತೋ, ಮತ್ತೊಂದು ಮಾಡ್ತೋ, ಅದು ಓಕೆ. 370 ವಿಧಿಯನ್ನ ತೆಗೆದು ಬಿಸಾಕ್ತು, ಅದು ಓಕೆ. ಆದ್ರೆ ಚುನಾವಣೆಯನ್ನೇ ಕೊಡ್ಲಿಲ್ಲ ಮೋದಿ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಲ್ಲಿನ ಜನಕ್ಕೆ. ಅದನ್ನೇ ಅವರು ಬಯಸಿದ್ರು. 6 ಕ್ಷೇತ್ರಗಳ ಲೆಕ್ಕ ಏನಾಗುತ್ತೆ? 6ರಲ್ಲಿ ಕಳೆದ ಚುನಾವಣೆಯಲ್ಲಿ 3 ಸ್ಥಾನಗಳನ್ನ ಬಿಜೆಪಿ ಗೆದ್ದಿತ್ತು. ಈ ಸಲ ಒಂದೇ ಒಂದು ಸ್ಥಾನವನ್ನ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಗೆಲ್ಲೋದಿಲ್ಲ. ಪಂಜಾಬ್, ಹರಿಯಾಣದ ಜನ, ರೈತರು ನ್ಯಾಯ ಕೇಳಿ ದೆಹಲಿಯತ್ತ ಬಂದ್ರೆ ರೋಡಿನ ಮೇಲೆ ಮೊಳೆಗಳನ್ನ ಹೊಡೆಸುವ ಮೂಲಕ ರೈತರ ಮೇಲೆ ಅವರದ್ದೇ ಸಂಪುಟದ ಒಬ್ಬ ಸಚಿವನ ಮಗ ಕಾರ್ ಹತ್ತಿಸಿ ಕೊಲೆ ಮಾಡೋದ್ನಲ್ಲ, ಆ ಜನನು ಕಾಯ್ತಿದ್ದಾರೆ. ಎಲೆಕ್ಷನ್ ಬರ್ಲಿ, ವೋಟಿಂಗ್ ಪವರ್ ಮೂಲಕ ನಮ್ಮ ತಾಕತ್ ತೋರಿಸ್ತೀವಿ ಅನ್ನೋದನ್ನ ಹೇಳ್ತಿದ್ರು. ಇನ್ನು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಒಂದು ನಡೆ, ಅವರ ಮೈತ್ರಿ ಬಿಜೆಪಿಗೆ ಬಹು ದೊಡ್ಡ ಲಾಸನ್ನ ಮಾಡುತ್ತೆ. ಬಿಜೆಪಿಲಿ 17 ಸ್ಥಾನಗಳನ್ನು ಏನೋ ಬಿಜೆಪಿ ಗೆದ್ದಿತ್ತು. ಅದರಲ್ಲಿ ಕೇವಲ 7 ಸ್ಥಾನಗಳನ್ನ ಗೆಲ್ಲೋದು ಕೂಡ ಬಿಜೆಪಿಗೆ ಈ ಸಲ ಕಷ್ಟ ಆಗುತ್ತೆ ಬಿಹಾರದಲ್ಲಿ. ಉತ್ತರ ಪ್ರದೇಶ ಮತ್ತು ಗುಜರಾತ್ ನಲ್ಲಿ ರಜಪೂತ್ರು ಎದ್ದು ಕೂತಿದ್ದಾರೆ, ಬಹುದೊಡ್ಡ ಬಂಡಾಯ ಎದ್ದಿದ್ದಾರೆ. ಆ ಹೊಡೆತ ಉತ್ತರ ಪ್ರದೇಶದಲ್ಲಿ ಬಹುಪಾಲು ದಲಿತ ಮಹಿಳೆಯರ ಮೇಲಿನ ದೌರ್ಜನ್ಯದ ಪ್ರಕರಣಗಳೇನಿದೆ, ಉನ್ನಾವೋ ಪ್ರಕರಣ ಇರಬಹುದು, ಮತ್ತೊಂದಿರಬಹುದು, ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಬುಲ್ಡೋಜರ್ ಬಾಬಾ ಹೆಸರಲ್ಲಿ ನಮಗೆ ಯಾಕೆ ಇಷ್ಟೊಂದು ಅಪಮಾನ, ಅನ್ಯಾಯ, ಶೋಷಣೆ ಮಾಡ್ತಿದ್ದಾರೆ ಇಲ್ಲಿನ ಜನಪ್ರತಿನಿಧಿಗಳು ಅಂತ ಕಾದು ಕೂತಿದ್ದಾರೆ. ಅವರು ಕೂಡ ಔಟ್ ಆಗ್ತಾರೆ. ಆಮ್ ಆದ್ಮಿ ಪಾರ್ಟಿ ಪಂಜಾಬ್ ಮತ್ತು ದೆಹಲಿಯಲ್ಲಿದೆ. ಈ 2 ರಾಜ್ಯಗಳಲ್ಲಿರುವಂತಹ ಆಮ್ ಆದ್ಮಿ ಸೇನಾನಿಗಳು ಕೂಡ ನಮ್ಮ ನಾಯಕನನ್ನ ಯಾವ ದಾಖಲೆಯ ಕಾರಣಕ್ಕೆ, ಯಾವ ಸಾಕ್ಷಿಯ ಪುರಾವೆ ಇರುವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ರು ಅಂತ ಕಾದು ಕೂತಿದ್ದಾರೆ. ಈ ಎಲ್ಲ ಕಾರಣಕ್ಕೆ ನೋಡಿ 135 ಸ್ಥಾನಗಳನ್ನ ಗೆದ್ದಿದ್ದಂತಹ ಬಿಜೆಪಿ ಉತ್ತರ ಭಾರತದಲ್ಲಿ ಕೇವಲ 82 ಕ್ಷೇತ್ರಗಳನ್ನಷ್ಟೇ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯವಾಗತ್ತೆ. ಇನ್ನು ಈಶಾನ್ಯ ಭಾರತದ 8 ರಾಜ್ಯಗಳು ಅರುಣಾಚಲ್ ಪ್ರದೇಶ, ಮೇಘಾಲಯ, ಸಿಕ್ಕಿಂ, ಮಣಿಪುರ, ತ್ರಿಪುರಾ, ಮಿಜೋರಾಂ, ಅಸ್ಸಾಂ, ನಾಗಾಲ್ಯಾಂಡ್, ಇಷ್ಟೂ ಕ್ಷೇತ್ರಗಳ ಪೈಕಿ 25 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಈ 25 ಲೋಕಸಭಾ ಕ್ಷೇತ್ರಗಳ ಪೈಕಿ 2019ರಲ್ಲಿ ಬಿಜೆಪಿ 14 ಸ್ಥಾನ ಗೆದ್ದಿತ್ತು. ಇನ್ನು 5 ಕಡೆ ಇತರರು ಗೆದ್ದಿದ್ರು. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 10ಕ್ಕಿಂತ ಒಂದೇ ಒಂದು ಸ್ಥಾನವನ್ನು ಕೂಡ ಬಿಜೆಪಿ ಈ ಈಶಾನ್ಯ ಭಾರತ ಭಾಗದಲ್ಲಿ ಗೆಲ್ಲೋಕ್ಕಾಗೋದಿಲ್ಲ. ಕಾರಣ ಮಣಿಪುರ, 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 ಮಣಿಪುರ. ಎನ್ಡಿಎ ಮೈತ್ರಿಕೂಟದ ಒಟ್ಟು 23ಕ್ಕೂ ಅಧಿಕ ಪಕ್ಷಗಳೇನಿದಾವೆ, ಈ ಪಕ್ಷಗಳ ಪೈಕಿ 20 ಸ್ಥಾನನೂ ಗೆಲ್ಲೋದಿಲ್ಲ. ಯಾಕೆ? ಜೆಡಿಯು 16 ಸ್ಥಾನ ಗೆದ್ದಿತ್ತು. ಈ ಸಲ ಕೂಡ 16 ಕ್ಷೇತ್ರಗಳಲ್ಲಿ ಹಂಚಿಕೆ ಲೆಕ್ಕದಲ್ಲಿ ಸ್ಪರ್ಧೆ ಮಾಡಿದ 5 ಸ್ಥಾನ ಗೆಲ್ಲೋದು ಕಷ್ಟ. ತೆಲುಗುದೇಶಂ ಪಾರ್ಟಿ
3 ಸ್ಥಾನಗಳನ್ನು 2019ರಲ್ಲಿ ಗೆದ್ದಿತ್ತು. ಈ ಸಲ 17 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ, 6 ಸ್ಥಾನಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ. ಶಿವಸೇನೆ ಹಿಂದೆ ಬಣದ ಪಾರ್ಟಿ. ಕಳೆದ ಚುನಾವಣೆಯಲ್ಲಿ ಶಿವಸೇನೆ ಒಟ್ಟಾಗಿ 18 ಸ್ಥಾನ ಗೆದ್ದಿತ್ತು. ಈ ಸಲ 18 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಿದೆ, 3 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಗಬಹುದು. ಇನ್ನು NCP ಅಜಿತ್ ಪವಾರ್ ಅವರ ಬಣ ಕಳೆದ ಚುನಾವಣೆಯಲ್ಲಿ 5 ಒಗ್ಗಟ್ಟಾಗಿ ಶರದ್ ಪವಾರ್ ಅವರ NCP 5 ಕ್ಷೇತ್ರಗಳನ್ನು ಗೆದ್ದಿತ್ತು. ಈ ಸಲ 5 ಕ್ಷೇತ್ರಗಳನ್ನ ಅಜಿತ್ ಪವಾರ್ ಬಣಕ್ಕೂ ಕೂಡ ಬಿಜೆಪಿ ಕೊಟ್ಟಿದೆ. 5ರಲ್ಲಿ 1 ಸ್ಥಾನ ಗೆದ್ರೆ ಅದು ದೊಡ್ಡದು. ಅಪ್ನಾದಳ್ ಕಳೆದ ಚುನಾವಣೆಯಲ್ಲಿ 2 ಸ್ಥಾನಗಳನ್ನು ಗೆದ್ದಿತ್ತು. ಈ ಸಲ 1 ಸ್ಥಾನ ಗೆಲ್ಲಬಹುದು. ಅಲ್ಲಿಗೆ ಟೋಟಲ್ 20 ಸ್ಥಾನ. 303 ಸ್ಥಾನಗಳನ್ನು ಗೆದ್ದಿದ್ದಂತಹ ಬಿಜೆಪಿ ದಕ್ಷಿಣ ಭಾರತ ಪ್ರಾಂತ್ಯದಲ್ಲಿ 13 ಸ್ಥಾನಗಳನ್ನ, ಮಧ್ಯ ಭಾರತ ಪ್ರಾಂತ್ಯದಲ್ಲಿ 86 ಸ್ಥಾನಗಳನ್ನ, ಉತ್ತರ ಭಾರತ ಪ್ರಾಂತ್ಯದಲ್ಲಿ 82 ಸ್ಥಾನಗಳನ್ನ, ಈಶಾನ್ಯ ಭಾರತ ಪ್ರಾಂತ್ಯದಲ್ಲಿ 10 ಸ್ಥಾನಗಳನ್ನ ಲೆಕ್ಕ ಹಾಕಿದ್ರೆ 201 ಕ್ಷೇತ್ರಗಳನ್ನಷ್ಟೇ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮಿತ್ರ ಪಕ್ಷಗಳ 20 ನಂಬರ್ ಸೇರಿಸಿದ್ರು ಕೂಡ 221 ಸ್ಥಾನ ಆಗುತ್ತೆ. ನ್ಯೂಟ್ರಲ್ ಇರುವಂತವ್ರು BRS ಇರಬಹುದು, ಪಶ್ಚಿಮ ಬಂಗಾಳದ ದೀದಿ ಇರಬಹುದು, ಮಾಯಾವತಿ ಅವರು ಇರಬಹುದು, ಇವರೆಲ್ಲರೂ ಕೂಡ ಸೇರಿದ್ರೆ 40 ಸ್ಥಾನಗಳನ್ನ ಗೆಲ್ಲಬಹುದು. 40, 221, 261 ಸ್ಥಾನ ಅಷ್ಟೇ ಆಗತ್ತೆ. ಅಲ್ಲಿಗೆ 273ಕ್ಕೆ 9 + 3 12 ಸ್ಥಾನಗಳು ಹೆಚ್ಚುವರಿ ಬೇಕಾಗತ್ತೆ. ಮತ್ತೆ ಕಾಂಗ್ರೆಸ್ನವರನ್ನೇ ಆಪರೇಷನ್ ಮಾಡಬೇಕಾಗತ್ತೆ. ಆದ್ರೆ ಬಿಜೆಪಿ ಸ್ಥಿತಿ 201ರ ಗಡಿಗೆ ಅಷ್ಟೇ ಬಂದು ಮುಟ್ತಿದೆ ಅಂದ್ರೂ ಕೂಡ ಬಿಜೆಪಿಯ ನಾಯಕರು ಯಾವ ಧೈರ್ಯದ ಮೇಲೆ 400 ಸ್ಥಾನಗಳ ಮಾತಾಡ್ತಿದ್ದಾರೆ? ಪವಾಡ ಆಗತ್ತಾ?